ಹಾಯ್ ಗೈಸ್, ನೀವು ಬಜೆಟ್ ಚಾಲೆಂಜ್ ನೋಡಿದ್ರಲ್ಲ. ಸೊ ಇವತ್ತು ಅದೇ ಬಜೆಟ್ ಚಾಲೆಂಜ್ ಎಲ್ಲಿ ಇಬ್ರು ಪ್ಲೇಯರ್ಸ್ ಇರ್ತಾರೆ. ಅವ್ರು ತಮ್ಮ ಬಜೆಟ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಬರೀತಾರೆ. ಆಮೇಲೆ ಆ ಬುಕ್ ಮುಚ್ಚಿಟ್ಬಿಡೋದು ಅಂಡ್ ಬೇರೆ ಬೇರೆ ಕ್ವೆಶನ್ಸ್ ಕೇಳೋದು. ಅದರಿಂದ ಈಚ್ ಬಜೆಟ್ ಗೆಸ್ ಮಾಡ್ಬೇಕು. 10 ಕ್ವೆಶನ್ ಸಿಗುತ್ತೆ. ಅದನ್ನೇ ನಾವು ಮಾಡೋದು. ಬಟ್ ಈ ಸರಿ ಏನಂದ್ರೆ ನಂದು ಅಕ್ಕನ ಹೇಗೆ ನೋಡಿದ್ರೆ ಆ ತರಾನೇ ಪಪ್ಪ ಮಮ್ಮಿ ಮಾಡ್ತಾ ಇದ್ದಾರೆ. ಹಾಗಂದ್ರೆ ಈ ಗೇಮ್ ಹೇಗಿರುತ್ತೆ ಅಂತ ನೋಡಿ. ಫಸ್ಟ್ ಮಮ್ಮಿ ಅವ್ರ ಬಜೆಟ್ ಬರೀತಾರೆ. ಮಮ್ಮ ಬರೀರಿ, ಪಪ್ಪ ನೋಡಲ್ಲ. ನೀವು ಬರ್ಬಿಟ್ಟು ಕ್ಯಾಮ್ರಾ ತೋರಿಸಿ. ಓಕೆ? ಹಾ, ಓಕೆ. ಹಾ ಸರಿ, ಓಕೆ. ಫೋಲ್ಡ್ ಮಾಡಿಡ್ಲಾ ಪೇಪರ್ ಇದು? ಹಾ ಹಾ ಹಾ, ಅಲ್ಲ ಫೋಲ್ಡ್ ಮಾಡ್ಬಿಡಿ, ಎದ್ದಂಗ್ ಕಾಣುತ್ತೆ. ಬಿಟ್ಬಿಡಿ ನಾರ್ಮಲ್ ಆಗಿ. ಅವ್ರಿಗೆ ಬೇರೆ ಯಾವ್ದಾದ್ರು ಪೇಜ್ ಓಪನ್ ಮಾಡಿ ನೀವೇ ಕೊಟ್ಬಿಡಿ, ಮಧ್ಯದ ಯಾವ್ದಾದ್ರು. ಓಕೆ. ಇವಾಗ ನಾನು ನನ್ನ ಬಜೆಟ್ ನ ಬರಿತಾ ಇದ್ದೀನಿ. ನಾನೇನ್ ನೋಡಲ್ಲ ಬಿಡಿ. ಓಕೆ, ಮುಚ್ಚಿಡಿ. ಮುಚ್ಚಿ ಮುಚ್ಚಿ. ಓಕೆನಾ? ಅಯ್ಯ, ಹಂಗೆ ಸುಮ್ನೆ ಬುಕ್ ಮುಚ್ಚಿ ಪಪ್ಪ, ಬೇಡ. ಪರವಾಗಿಲ್ಲ, ಬುಕ್ ಮುಚ್ಚಿಡಿ. ನನಗೆ ಗೊತ್ತಲ್ಲ ನಿಮ್ಮಿಬ್ರು ಬಜೆಟ್. ಓಕೆ. 10 questions. ಓಕೆ, 10 questions. ಫಸ್ಟ್ ಕ್ವೆಶ್ಚನ್ ಪಪ್ಪ. ಫಸ್ಟ್ ಕ್ವೆಶ್ಚನ್. ಓಕೆ, ನಾನು ಏನ್ ಕೇಳ್ತೀನಪ್ಪ ಅಂದ್ರೆ ಫಸ್ಟ್ ಕ್ವೆಶ್ಚನ್, ಇದ್ರಲ್ಲಿ ನಾವು ಕಲ್ಕತ್ತಾಗೆ 4 ಜನ ಫ್ಲೈಟ್ ಅಲ್ಲಿ ಹೋಗ್ಬೋದಾ? ಒನ್ ಸೈಡ್, 2 ಸೈಡ್? ಒನ್ ಸೈಡ್ ಹೋಗ್ಬೋದು. ಓಕೆ. ಈಗ ಮಮ್ಮಿ ಅಂತ ಹೇಳ್ತಾರೆ. ನಾನ್ ಕೇಳ. ಸರಿ, ಹಾಗಾದ್ರೆ ನಾವು अबे जल्दी बोल, कल सुबह पनवेल निकलना। Come on. ಏನ್ ಕೇಳಪ್ಪ ಇವರಿಗೆ? इससे मत बैठो, मेरा दिल बैठा जा रहा है, कुछ तो बोलो. ಸರಿ, ನಾನು ಮಲಗ್ತೀನಿ ಸ್ವಲ್ಪ ಕೇಳಿದೆ. ಓಕೆ ಓಕೆ, ನಾವು ಆಕ್ಟಿವಾ 2 ವೀಲರ್ ಬೈ ಮಾಡ್ಬೋದಾ? ಆಕ್ಟಿವಾ 2 ವೀಲರ್ ಬೈ ಮಾಡಕ್ ಆಗಲ್ಲ. ನೆಕ್ಸ್ಟ್ ಪಪ್ಪ, ಮಮ್ಮಿ ಕೇಳಿ. ಆಯ್ತಾ? ಸೊ ಅಂದ್ರೆ ಇವ್ರೇನು ಸಸ್ತಾ ಸಂದಾಟಿಕಾವಿದ್ದಾರೆ. ಆಮೇಲೆ ಇವಾಗ 2ನೇ ಪ್ರಶ್ನೆ ಕೇಳ್ತೀನಿ. ಏನಪ್ಪಾ ಅಂದ್ರೆ, ನಿಮ್ಮ ಬಜೆಟ್ ಅಲ್ಲಿ 5 ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡ್ಬೋದಾ? 5 ಗ್ರಾಮ ಏನು? 5 ಗ್ರಾಮ್. 50 ಗ್ರಾಮ? 5 ಗ್ರಾಮ್. क्या बोलूं मैं इस पे? क्या बोलूं क्या अब मैं इस पे? मैं कुछ बोल ही नहीं सकता. ಅವ್ರಿಗೆ ಗೊತ್ತಲ್ಲ. 10 ಗ್ರಾಮಿಗೆ 1.5 ಲಕ್ಷ. 5 ಗ್ರಾಮಿಗೆ 75,000. 75,000ನಾ? ಕಷ್ಟ. ಓಕೆ. ಸೊ ಹಾಗಾದ್ರೆ ಇವ್ರದ್ದು 75,000 ಗಿಂತ ಕಡಿಮೆ ಇದೆ. 30,000 ಗಿಂತ ಮೇಲೆ ಐತೆ. ಓಕೆ, ನೆಕ್ಸ್ಟ್ ಹೇಳಿ ಇವಾಗ. ಇದು 2ನೇ ಕ್ವೆಶ್ಚನ್. ಈಗ ಮಮ್ಮಿ ಕೇಳೋದು. ನಾನ್ ಕೇಳ್ಬೇಕಾ ಇವಾಗ? ನೀವ್ ನನಗೆ ಕೇಳಿದ್ರಿ. ಮಮ್ಮಿದು 2ನೇದು. ನಾವು ಇದಕ್ ಹೋಗಿ ಮಾರ್ಟಿಗೆ ಹೋಗಿ ಒಂದು 5-6 ಮಂತಿಗೆ ರಾಷನ್ ತರಷ್ಟು ಇದೆಯಾ ಬಜೆಟ್? ಇದೆ. ಇದೆಯಾ? ನೆಕ್ಸ್ಟ್ ಗೆಸ್ ಮಾಡಿದ್ರೆ ಎಷ್ಟು ಅಂತ ಇವ ರೇಂಜ್ ಗೊತ್ತಾಗ್ತಾ ಐತೆ. ಮುಂದಕ್ಕೆ ನಿಮ್ದು ಮೂರನೇದು. 3ನೇ ಕ್ವಶನ್ ನಂದು. ಅದ್ರಲ್ಲಿ 4 ಪೇರ್ ಶೂ ತಗೋಬೋದಾ? ಯಾವುದು? ಇದು ಅಡಿದಾಸ್. ತಗೋಬಹುದು. ಓಕೆ, ಅಡಿದಾಸ್ 4 ಪೇರ್ ತಗೋಬಹುದು.
ಓಕೆ. ಹ್ಮ್ ಆ ಸರಿ, ನಾನು ನಿಮಗೆ ಕೇಳೋದು ಓ ನಿಶಾಂತ್ ಬ್ರಾಸ್ಲೆಟ್ ಎಕ್ಸ್ಚೇಂಜ್ ಮಾಡಿ ತರ್ಬೋದಾ? ಹಾ ತರ್ಬೋದು. ಹಾಲ್ಮಾರ್ಕ್ ಹಾಲ್ ಮಾರ್ಕೆ ತರ್ಬೋದು. ತರ್ಬೋದಾ? ಮತ್ತೆ ಕೇಳಿ ಎಷ್ಟೇ ಅಂತ ರೇಂಜ್ ನಿಮ್ ಪ್ರಕಾರ ಇವಾಗ? ಇದೆ ನಿಮ್ದು ಒಂದು 50 ಇದೆ. ಓಕೆ, ಸೊ ನೆಕ್ಸ್ಟ್ ಮೂರಾಯ್ತು. ಏನ್ ಕೇಳೋದಪ್ಪ ಅಂದ್ರೆ ಏನ್ ಕೇಳ್ಬೇಕಂತಂದ್ರೆ ಅದೇ राजा जी अपनी शक्तियों का पूरा इस्तेमाल कर रहे हो। ಏನ್ ಕೇಳ್ಬೇಕು? 4 ದಿನ ನಾವು ಟ್ಯಾಕ್ಸಿ ತಗೊಂಡ್ ಟ್ರಾವೆಲ್ ಮಾಡ್ಬೋದಾ? 4 ದಿನ ಸ್ಟೇಯಿಂಗ್ ಸೇರಿ ಹಾ 4 ದಿನ ಆಗ್ಬೋದು. ಎಸ್ ಕಮಾನ್. ಈಗ ತಕ್ಷಣ ಯಾರಿಗಾರ ಹಾಸ್ಪಿಟಲೈಸ್ ಆಗ್ಯಾರ ಅಂದ್ರೆ ಅವ್ರಿಗೆ ಖರ್ಚು ಮಾಡೋಷ್ಟು ಬಜೆಟ್ ಇದೆಯಾ? ಆಯ್ತಾ. ಓಕೆ, ಎಸ್ಟಿಮೇಟ್ ಆಗ್ತಾ ಐತೆ. ಐದನೇದಾ ವಾಷಿಂಗ್ ಮಷಿನ್ ಫ್ರಿಡ್ಜ್ 2 ಪರ್ಚೇಸ್ ಮಾಡ್ಬೋದಾ? ವಾಷಿಂಗ್ ಮಷೀನು ಫ್ರಿಡ್ಜ್ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ 300 ಲೀಟರ್ 2 ಬರಕ್ ಸಾಧ್ಯ ಇಲ್ಲ. ಓಕೆ, ಹಾಗಾದ್ರೆ ನನ್ನ ಪ್ರಕಾರ ಇವ್ರದ್ದು 50 ಇಂದ 60,000 ಇದೆ ಬಜೆಟ್. इससे मत बैठो, मेरा दिल बैठा जा रहा है, कुछ तो बोलो। अबे जल्दी बोल, कल सुबह पनवेल निकलना है। ओह माय गॉश, मजा नहीं आ रहा है। 10 लोग हैं हमारे पास, कितने शानदार विचार रखते हैं। ಅಪ್ಪಾ ಕಷ್ಟ. ಸರಿ, ಈಗ ಇನ್ಸ್ಟೆಂಟ್ ನಾನು ಎಲ್ಲೋ ಹೋಗ್ಬೇಕು, ಬನ್ನಿ ನನಗೊಂದು ಇಷ್ಟು ಎಮರ್ಜೆನ್ಸಿ ಅಂತ ನಿಮಗೆ ಗೊತ್ತು ಎಷ್ಟು ಬೇಕಾಗತ್ತೆ ಅಂತ, ಅಷ್ಟು ದುಡ್ಡು ಇದೆಯಾ ನಿಮ್ಮ ಹತ್ರ ಅಂತ ಹೇಳ್ತೀನಿ ನಾನು. ಇದೆಯಾ ನಿಮ್ಮ ಹತ್ರ ಅಷ್ಟು? ನಿಮಗೆ ಗೊತ್ತು ನಾನು ಅದಕ್ಕೂ ಮೀರಲ್ಲ, ಬಟ್ ಒಂದು ಲಿಮಿಟ್ ಬಜೆಟ್ ನಂದು ಅಂತ ಇರುತ್ತೆ, ಅಷ್ಟು ಇದೆಯಾ ನಿಮ್ಮ ಹತ್ರ? ಇವಾಗ ನಮ್ಮ ಡಿ ಇದ್ದಾಳಲ್ಲ, ಡಿ ಇದ್ದಾಳೆ, ಅವಳದು ಒಂದು ಸೈಕಲ್ ಇತ್ತು, ಅದು 5 ಸೈಕಲ್ ತಗೋಬೋದಾ? ಸೈಕಲ್ 5 ಸೈಕಲ್ ಆರಾಮ್ಸೆ ತಗೋಬಹುದು. ಗುಡ್, ಓಕೆ ಅಪ್ಪ, ನಾನು ಲಾಕ್ ಮಾಡ್ತಾ ಇದ್ದೀನಿ ನಾನು ಹಂಗಾದ್ರೆ. भाई मजा आया. ನೀವು ಕೇಳ್ಬಿಡಿ, ಆಮೇಲೆ ಲಾಕ್ ಮಾಡ್ಬಿಡಿ. ಓಕೆ, ಈಗ ನಿಮ್ ಮಗಳು ಹೇಳ್ತಾಳಲ್ಲ ಇದು 45 ಇಂಚ್ ಇದೆ ನಮಗೆ, 45 ಇಂಚು ಇದು 55 ಇಂಚು ಇದೇ ಕಂಪ್ನಿ ಸ್ಯಾಮ್ಸಂಗ್ ತಗೋಬೇಕು ಅಂದ್ರೆ ನಿಮ್ಮ ಹತ್ರ ಇದೆಯಾ ಬಜೆಟ್? ಇದೆ. ಆಯ್ತು, ಆಮೇಲೆ ನಿಮಗೆ ಇನ್ನ ಕ್ವೆಶ್ಚನ್ಸ್ ಕೇಳ್ಬೇಕಂದ್ರೆ ಕೇಳ್ಬೋದು, ಇನ್ನ 3 ಕ್ವೆಶ್ಚನ್ಸ್ ನೀವು ಕೇಳ್ಬೋದು ಬೇಕಂದ್ರೆ. ಇಲ್ಲ ನಂಬರ್ ಗೆಸ್ ಮಾಡಿರಾ? ನಾನ್ ನಂಬರ್ ಗೆಸ್ ಮಾಡೀನಿ ನಿಮ್ದು. ಹಾಗಾದ್ರೆ ನಿಮಗೆ ಕ್ವೆಶ್ಚನ್ಸ್ ಬೇಡ ಇನ್ನ? ಕ್ವಶನ್ ಇಂದ ಅವಶ್ಯಕತೆ ಇಲ್ಲ, ಅವ್ರ ನಂಬರ್ ಗೆಸ್ ಮಾಡೀನಿ ನಾನು ಆಗ್ಲೇ. ಓಕೆ, ಹೌದಾ? ಓಕೆ ಸರಿ, ಫಸ್ಟ್ ಪಪ್ಪ ನೀವೇನ್ ಗೆಸ್ ಮಾಡಿರಾ? ನನ್ನ ಪ್ರಕಾರ 60,000. ಓಕೆ ಅಮ್ಮ, ನೀವೇನ್ ಗೆಸ್ ಮಾಡಿರಾ? ನಾನಾ ಒಂದೇ ನಂಬರ್ ಹೇಳ್ಬೇಕಾ? ಓನ್ಲಿ ಒನ್ ನಂಬರ್. 50,000. ಓಕೆ, ಬುಕ್ ತೆಗೀರಿ. ಯಪ್ಪ ಇರ್ರಿ, ಅದಕ್ಕೆ ನಾನು ಪೇಪರ್ ಮಾಡಿಸ್ತೀನಿ ಡಿ ಅಂದಿದ್ದೆ. ಪಪ್ಪನ್ ಬಜೆಟ್ 70,000. ವೆರಿ ಗುಡ್. ಈಗ ನೋಡಿ ಮಮ್ಮಿ ಬಜೆಟ್
ಅಲ್ಲಿ ಒಂದ್ ನಿಮಿಷ ಮಮ್ಮಿ ಬಜೆಟ್ ಬರ್ರಿ ಎಲ್ಲ ಹಾಕ್ಯಾರಪ್ಪ. ಸುಮ್ನೆ ನಿಲ್ಲಿ. ಈಗ ಮಮ್ಮಿ ಬಜೆಟ್ ಕೂಡ 70,000. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಇವಾಗ ನಾನು ಎಷ್ಟು ಹೇಳಿದೆ ನಾನು? 60 ವಿನರ್. ಇವ್ರು ಎಷ್ಟು ಹೇಳಿದ್ರು? 50 ಮನೆಯ ಪಪ್ಪ ಕೈ ಎತ್ರಿ ವಿನರ್. ವಾ, ಎಲ್ಲಪ್ಪ ಇಬ್ರು 70. ಟ್ರೂ ಲವ್ ಮಾಡ್ಬಿಡಿ, ಹಾರ್ಟ್ ಮಾಡ್ಬಿಡಿ. ಈ true love. ಆ ಏ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. truelove.com. ವಾ, ನಿಶಾಗ್ ಹೇಳ್ಬಿಡು ಆಮೇಲೆ. ಇದೆ ಬ್ಲಾಗ್ ನೋಡ್ತಾಳಲ್ಲ. ಮೈಂಡ್ ಎಷ್ಟು ಸೆಟ್ ಇದೆ ನೋಡಿ. ಇದಕ್ಕೂ ಜಾಸ್ತಿ ನಾವು ಬಜೆಟ್ ಇಟ್ಕೊಳಲ್ಲ ಅಂತ. ಅಂದ್ರೆ ನಾವ್ ಎಮರ್ಜೆನ್ಸಿ ನಮ್ಮ ಹತ್ರ ಇಷ್ಟ ಕಾಸು ಇರ್ಬೇಕು ಅಂತ, ಏನಾರ ಆಗ್ಲಿ ಎಮರ್ಜೆನ್ಸಿ ಇಷ್ಟ ಕ್ಯಾಶ್ ನೋಡಪ್ಪ. ಇರ್ಬೇಕು ಅಂತ ಮೈಂಡ್ ಅಲ್ಲಿ. ವಾ. ಇಷ್ಟಂತೂ ನಮ್ ಮೈಂಡ್ ನಾಗ ಇರ್ಬೇಕು, ನನ್ನ ಹತ್ರ ಕ್ಯಾಶ್ ಯಾವಾಗ್ಲೂ ಅಂತ. ನಿಮ್ದು ನಂದು ಏನಿಲ್ಲ, ನಾನ್ ಹಂಗೆ ಅಪ್ರಾಕ್ಸಿಮೇಟ್ 1 month 2 month ಎಕ್ಸ್ಪೆನ್ಸಸ್ ಪ್ರಕಾರ ಹಾ, ಕ್ಯಾಲ್ಕುಲೇಟ್ ಮತ್ತೆ ನಾನು ಅದೇ ಎಮರ್ಜೆನ್ಸಿ ಇಷ್ಟ ಇರ್ಬೇಕು, ಏನೇ ಆಗ್ಲಿ ಏನೇ ಬಿಡ್ಲಿ ಅಟ್ಲೀಸ್ಟ್ ಇಷ್ಟ ಇದ್ರೆ 1-2 months ಸರ್ವೈವ್ ಆಗ್ತೀವಿ ನಾವ್ ಏನೇ ಆದ್ರೂ ಕೂಡ ಅಂತ. ಓಕೆ, ಸೊ ಫೈನಲ್ ರಿಮಾರ್ಕ್ಸ್ ನಿಮ್ದು. ನೋಡಿದ್ರಲ್ಲ, ಇಬ್ರು 70 ಇವತ್ತಿದ್ದು ಲಿಟ್ರಲಿ truelove.com ಇವರಿಬ್ರು. ನೀವೇ ಅವ್ರದ್ದು ಕನೆಕ್ಷನ್ ನೋಡಿ, ಟೆಲಿಪೆಥಿಕ್ ಕನೆಕ್ಷನ್ ಅಂತ. ನಾವು ಗೇಮ್ಸ್ ಆಡ್ತೀವಿ, ಅದೆಲ್ಲ ಮಾಡ್ತೀವಿ, ಓಕೆ. ಬಟ್ ಇವ್ರದ್ದು ಆ್ಯಕ್ಚುಲಿ ಇದೆ ಆ್ಯಂಡ್ ತುಂಬ ಮಜಾ ಬಂತು ನನಗಂತೂ ನೋಡಿ. ನಿಮಗೂ ಮಜಾ ಬಂತ ಅಂತ ಹೇಳಿ ಈ ಒಂದು ಫನ್ ಚಾಲೆಂಜ್ ನನಗೆ ಯಾಕೆ ತುಂಬ ಮಜಾ ಬಂದಿದೆ, ಹಾಗಾಗಿ ನಾವು ಇವರಿಗೂ ಆಳಕ್ಕೆ ಹೇಳಿದ್ವಿ. ಆ್ಯಂಡ್ ಲೈಫು ಅವ್ರು ನೋಡಿ, ಅವರು ಸಿಮಿಲರ್ ಎಕ್ಸ್ಪೆನ್ಸಸ್, ಎಷ್ಟು ಸಿಮಿಲರ್ ಥಿಂಕಿಂಗ್ ಇದೆ. ಮದುವೆ ಆದಮೇಲೆ ನೀವು ಎಷ್ಟೇ ಆಪೋಸಿಟ್ಸ್ ಇರಲಿ, ಬಟ್ ಮದುವೆ ಆದ್ಮೇಲೆ ಜೊತೆಗಿದ್ದು ನೀವು ಯೋಚನೆ ಮಾಡೋ ರೀತಿ ಎಲ್ಲ ಒಂದೇ ಥರ ಆಗೋಗುತ್ತೆ ಅಂತಾರಲ್ಲ, ಅದಕ್ಕಿದೆ ಒಂದು ಎಕ್ಸಾಂಪಲು. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ನೋಡೋಕೆ ಮಜಾ ಬಂತು. ಈ ಥರನೇ ವ್ಲಾಗ್ಸ್ ಆ್ಯಂಡ್ ಕಂಟೆಂಟಿಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಜೊತೆ ನಿಮ್ಮ ಆರೋಗ್ಯನೂ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಬೈ, ಟೇಕ್ ಕೇರ್, ನಮಸ್ಕಾರ.